ಹಾಯ್ ಎವ್ರಿವನ್, ಸೂಪರ್ ಕ್ರೀಮಿ ಸೂಪರ್ ಸಾಫ್ಟ್ ಆದ ಸೇಮ್ ಅಂಗಡಿಯಲ್ಲಿ ಸಿಗೋ ಥರ ಐಸ್ ಕ್ರೀಮ್ನ ಮನೆಯಲ್ಲೇ ಸಿಂಪಲ್ ಆಗಿ ಹಾಗೆ ಸಖತ್ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಬೇಸಿಗೆಗೆ ಏನಾದರೂ ತಂಪಾಗಿರೋದನ್ನು ತಿಂತಾ ಇರೋಣ ಅಂತ ಅನ್ಸತ್ತೆ. ಪದೇ ಪದೇ ಐಸ್ ಕ್ರೀಮ್ನ ಅಂಗಡಿಯಿಂದ ತರೋ ಬದಲು ಮನೆಯಲ್ಲೇ ಈಸಿಯಾಗೆ ಮಾಡ್ಕೊಂಡು ಬಿಡ್ಬೋದು. ಇದು ಸೆಟ್ ಆಗಲಿಕ್ಕೆ ಟೈಮ್ ಹಿಡಿಯತ್ತೆ ಅನ್ನೋದೊಂದು ಬಿಟ್ಟರೆ ಇನ್ನು ಮಿಕ್ಕಿದ ಪ್ರಿಪ್ರೇಷನ್ ಒಂದು ಅರ್ಧ ಗಂಟೆಯಲ್ಲಿ ಆಗೋಗತ್ತೆ. ಹಾಗೆ ನಾನೀಗ ತೋರಿಸ್ತಾ ಇರೋ ಐಸ್ ಕ್ರೀಮ್ನಲ್ಲಿ ಕಂಡೆನ್ಸ್ಡ್ ಮಿಲ್ಕ್ ಆಗಲಿ ಫ್ರೆಶ್ ಕ್ರೀಮ್ನ ಆಗಲಿ ಬಳಸಲ್ಲ. ಆದರೂ ನೀವು ನೋಡಿದ್ರೇ ಗೊತ್ತಾಗತ್ತೆ ಐಸ್ ಕ್ರೀಮ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಐಸ್ ಕ್ರೀಮ್ ಮಾಡಲಿಕ್ಕೆ ಮೊದಲಿಗೆ ಹಾಲನ್ನು ಕುದಿಲಿಕ್ಕೆ ಇಟ್ಕೊಳ್ಳೋಣ. ನಾನಿಲ್ಲಿ ಕಡಾಯಿಗೆ 1 ಲೀಟರಷ್ಟು ಆರೆಂಜ್ ಪ್ಯಾಕೆಟ್ದು ಗಟ್ಟಿ ಹಾಲನ್ನು ಹಾಕ್ಕೊಂಡಿದ್ದೀನಿ. ತೆಳು ಹಾಲನ್ನು ತಗೊಂಡ್ರೆ ಹಾಲನ್ನು ನಾವು ಜಾಸ್ತಿ ಕುದಿಸ್ಕೊಳ್ಬೇಕಾಗತ್ತೆ. ಮತ್ತು ಹಾಲಿನಲ್ಲಿ ನೀರಿನಂಶ ಜಾಸ್ತಿ ಇತ್ತು ಅಂದರೆ ಐಸ್ ಕ್ರೀಮ್ ಸಾಫ್ಟ್ ಆಗಲ್ಲ, ಗಟ್ಟಿ ಆಗತ್ತೆ. ಅದರಿಂದ ಗಟ್ಟಿ ಹಾಲನ್ನೇ ತಗೊಳ್ಳಿ. ಈಗ ನೋಡಿ, ಹಾಲು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಈ ಹಾಲಲ್ಲಿ ಸ್ವಲ್ಪ ಹಾಲನ್ನು ನಾವು ಎತ್ತಿಟ್ಕೊಳ್ಳೋಣ. ಈ ಹಾಲಿಗೆ ನಾವು ಮಿಲ್ಕ್ ಪೌಡರ್ ಮತ್ತು ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಅಲ್ಲಿ ತನಕ ಈ ಕುದೀತಾ ಇರೋ ಹಾಲನ್ನು ನಾವು ಲೋ ಫ್ಲೇಮ್ನಲ್ಲೇ ಕುದಿಲಿಕ್ಕೆ ಬಿಟ್ಟಿರಬೇಕು. ಹಾಗೆ ಮಧ್ಯ ಮಧ್ಯ ತಳ ಹತ್ತದೇ ಇರೋ ಹಾಗೆ ತಿರುಗಿಸ್ತಾ ಇರಿ. ಈಗ ಎತ್ತಿಟ್ಕೊಂಡ ಹಾಲನ್ನು ಪೂರ್ತಿ ಆರಿಸ್ಕೊಳ್ಬೇಕು. ಈ ಹಾಲು ತಣ್ಣಗಾದ ಮೇಲೇ ಇದಕ್ಕೆ ಮಿಲ್ಕ್ ಪೌಡರ್ ಮತ್ತು ಕಸ್ಟರ್ಡ್ ಪೌಡರ್ನ ಹಾಕ್ಕೊಳ್ಬೇಕಾಗತ್ತೆ. ಈಗ ಈ ಹಾಲು ಪೂರ್ತಿ ತಣ್ಣಗಾಗಿದೆ. ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಹಾಲಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಲಿನ ಪುಡಿ ಹಾಕ್ಕೊಳ್ಳೋದ್ರಿಂದ ಹಾಲು ಇನ್ನೂ ಗಟ್ಟಿಯಾಗತ್ತೆ ಮತ್ತು ಐಸ್ ಕ್ರೀಮ್ ಸಾಫ್ಟಾಗೇ ಬರುತ್ತೆ. ನಂತರ 3 ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಕಸ್ಟರ್ಡ್ ಪೌಡರ್ನ ಹಾಕ್ಕೊಳ್ಳೋದ್ರಿಂದ ಐಸ್ ಕ್ರೀಮ್ಗೆ ರೆಡಿ ಮಾಡ್ಕೊಳ್ಳೋ ಹಾಲಿಗೆ ತಿಕ್ ಕನ್ಸಿಸ್ಟೆನ್ಸಿ ಕೊಡುತ್ತೆ. ಮತ್ತು ಕಸ್ಟರ್ಡ್ ಪೌಡರ್ನಲ್ಲೇ ವೆನಿಲಾ ಫ್ಲೇವರ್ ಇರೋದ್ರಿಂದ ಮತ್ತೆ ನಾವು ಇದಕ್ಕೆ ಎಕ್ಸ್ಟ್ರಾ ಎಸೆನ್ಸನ್ನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಇದನ್ನು ಗಂಟಿಲ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕಸ್ಟರ್ಡ್ ಪೌಡರ್ನ ಹಾಕಿರೋದ್ರಿಂದ ಇದಕ್ಕೆ ಒಳ್ಳೆ ಕಲರ್ ಕೂಡ ಬಂದಿದೆ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈ ಕಡೆ ಹಾಲನ್ನು ನಾವು ಕುದಿಲಿಕ್ಕೆ ಇಟ್ಟಿದ್ವಲ್ಲ, ಅದು ಕೂಡ ಕುದ್ದು ಅದು ಅರ್ಧದಷ್ಟು ಆಗಿದೆ. ಇದೇ ರೀತಿ ನಾವು ಹಾಲನ್ನು ಕುದಿಸ್ಕೊಳ್ಬೇಕು. 1 ಲೀಟರ್ ಇದ್ದಿದ್ದ ಹಾಲು ಅರ್ಧ ಲೀಟರ್ ಆಗೋ ತನಕ ಕುದಿಸ್ಕೊಳ್ಬೇಕು. ಇದಕ್ಕೀಗ ಅರ್ಧ ಕಪ್ಪಷ್ಟು ಸಕ್ಕರೆನ ಹಾಕಿ ಸಕ್ಕರೆನ ಕರಗಿಸ್ಕೊಳ್ಳಿ. 1 ಲೀಟರ್ ಹಾಲಿಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಪರ್ಫೆಕ್ಟ್ ಆದ ಸ್ವೀಟ್ನೆಸ್ ಕೊಡುತ್ತೆ. ತುಂಬ ಸ್ವೀಟು ಅಲ್ಲ, ತುಂಬ ಸಪ್ಪೆನೂ ಅಲ್ಲ, ಕರೆಕ್ಟಾಗೇ ಇರುತ್ತೆ. ಸಕ್ಕರೆನ ಕರಗಿಸ್ಕೊಂಡ್ಮೇಲೆ ಮಿಲ್ಕ್ ಪೌಡರ್ ಮತ್ತು ಕಸ್ಟರ್ಡ್ ಪೌಡರ್ನ ಹಾಲಿನಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ಕೊಳ್ಬೇಕು. ಇದನ್ನು ಹಾಕೊಂಡ್ಮೇಲೆ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಒಂದು 5 ನಿಮಿಷ ಕುದಿಸ್ಕೊಳ್ಳಿ ಸಾಕು. ತುಂಬ ಹೊತ್ತು ಕುದಿಸ್ಕೊಳ್ಬಾರ್ದು. ಇದಕ್ಕೆ ಕಸ್ಟರ್ಡ್ ಪೌಡರ್ ಹಾಕಿರೋದ್ರಿಂದ ಇದು ಕುದೀತಾ ಗಟ್ಟಿ ಆಗ್ತಾ ಬರುತ್ತೆ. ಇದನ್ನು ಒಂದು 5 ನಿಮಿಷ ಕುದಿಸ್ಕೊಂಡ ನಂತರ ಫ್ಲೇಮ್ ಆಫ್ ಮಾಡಿ ಇದನ್ನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಬೇಕು. ಇದು ತಣ್ಣಗಾದಂಗೂ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಅದರಿಂದ ಇದು ತಣ್ಣಗಾದ್ಮೇಲೆ ಒಂದ್ಸಲಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಫ್ಟ್ ಆಗತ್ತೆ. ಈಗ ಇದು ಫುಲ್ ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಇವಾಗ ಇದು ಇಷ್ಟು ಗಟ್ಟಿ ಅಂತ ಅನಿಸತ್ತೆ. ಆದರೆ ಒಂದು ಸಲ ಗ್ರೈಂಡ್ ಮಾಡಿಕೊಂಡ್ರೆ ತುಂಬಾ ಸಾಫ್ಟಾಗಿ ಬರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಕ್ರೀಮಿಯಾಗಿ ಬಂದಿದೆ ಅಂತ. ನಾನು ಇದನ್ನು ಐಸ್ ಕ್ರೀಮ್ ಬಾಕ್ಸ್ಗೆ ಹಾಕಿದ್ದೀನಿ. ನೀವು ಬೇಕಾದರೆ ಮೇಲ್ಗಡೆ ಕವರ್ ಆಗೋ ಯಾವುದಾದ್ರೂ ಪ್ಲಾಸ್ಟಿಕ್ ಬಾಕ್ಸಿಗೆ ಹಾಕ್ಕೊಳ್ಬೋದು. ಇದಕ್ಕೆ ನೀವು ನಿಮಗೆ ಇಷ್ಟವಾದ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಬಾದಾಮಿ, ಗೋಡಂಬಿ, ಪಿಸ್ತಾ ಮತ್ತು ಟೂಟಿ ಫ್ರೂಟಿನ ಹಾಕಿದ್ದೀನಿ. ಟೂಟಿ ಫ್ರೂಟಿ ಹಾಕಿದ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗತ್ತೆ. ಇದನ್ನು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಕು ಅಂದರೆ ಮತ್ತೆ ಮೇಲ್ಗಡೆ ಡ್ರೈ ಫ್ರೂಟ್ಸ್ನಿಂದ ಗಾರ್ನಿಷ್ ಮಾಡಿ ಮೇಲ್ಗಡೆ ನೀಟಾಗಿ ಕವರ್ ಮಾಡಬೇಕು. ನೀಟಾಗಿ ಕವರ್ ಆಗಿಲ್ಲ ಅಂದರೆ ಐಸ್ ಕ್ರೀಮ್ ಮೇಲ್ಗಡೆ ಐಸ್ ಕವರ್ ಆಗತ್ತೆ. ಅದರಿಂದ ನೀಟಾಗಿ ಕವರ್ ಮಾಡ್ಕೊಳ್ಳಿ. ಇದನ್ನು ಕವರ್ ಮಾಡ್ಕೊಂಡ್ಮೇಲೆ 1 ದಿನ ಅಥವಾ ಮಿನಿಮಮ್ 12 ಗಂಟೆ ಇದನ್ನು ಡೀಪ್ ಫ್ರೀಝರ್ನಲ್ಲಿ ಇಡಬೇಕಾಗತ್ತೆ. ಇದನ್ನು ನಾನು 1 ದಿನ ಡೀಪ್ ಫ್ರೀಝರ್ನಲ್ಲಿ ಇಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ. ಮನೇಲಿ ಐಸ್ ಕ್ರೀಮ್ ಮಾಡೋದು ಕಷ್ಟ ಅಂತ ಅಂದ್ಕೊಂಡಿದ್ರೆ ಈ ರೀತಿ ನೀವು ಮಾಡಿಕೊಂಡು ನೋಡಿ. ಐಸ್ ಕ್ರೀಮ್ನ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದಲ್ವಾ ಅಂತ ಅನಿಸತ್ತೆ. ಹಾಗಿದ್ರೆ ಖಂಡಿತ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಐಸ್ ಕ್ರೀಮ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.